ನಟ ದರ್ಶನ್ಗೆ ಆಸ್ಪತ್ರೆಯಲ್ಲಿದ್ದರೂ ಕೂಡ ಅವರ ದೇಹ ಮಾತ್ರ ಆಸ್ಪತ್ರೆಯಲ್ಲಿದೆ. ಅವರ ಮನಸ್ಸು ಮತ್ತೆ ಎಲ್ಲ ಆಸಕ್ತಿ ಕೋರ್ಟ್ನ ಕಡೆ ಇದೆ. ಅವರ ಗಮನ ಎಲ್ಲವೂ ಕೂಡ ಕೋರ್ಟ್ ಕಡೆ ಇದೆ. ಯಾಕಂತ ಹೇಳಿದ್ರೆ ದರ್ಶನ್ನ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಆರಂಭ ಆಗಿದೆ. ರೆಗ್ಯುಲರ್ ಬೇಲ್ನ ಟೆನ್ಷನ್ ದರ್ಶನ್ಗೆ ಶುರುವಾಗಿದೆ. ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದೆ ನ್ಯಾಯಾಲಯ. ನಟ ದರ್ಶನ್ ಪರವಾಗಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ನ ವಿಚಾರದಲ್ಲಿ ಪೊಲೀಸರು ಮಾಡಿರುವಂಥ ಎಡವಟ್ಟುಗಳೇನು ಅನ್ನೋದನ್ನ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಕೆಲವು ರೀತಿಯ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸಿ.ವಿ. ನಾಗೇಶ್ ಪ್ರಕಾರ ಇಲ್ಲಿ ದರ್ಶನ್ ವಿರುದ್ಧ ಪೊಲೀಸರು ಅನೇಕ ರೀತಿಯ ಸಾಕ್ಷ್ಯಗಳನ್ನು ಕ್ರಿಯೇಟ್ ಮಾಡಿದ್ದಾರೆ, ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಮಾಡಿರುವಂಥ ಕೆಲ ಲೋಪದೋಷಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ದೋಷಾರೋಪ ಪಟ್ಟಿಯಲ್ಲಿ ಪೊಲೀಸರು ಏನೆಲ್ಲ ಎಡವಟ್ಟುಗಳನ್ನು ಮಾಡಿಕೊಂಡಿದ್ದಾರೆ, ದಾಖಲಿಸಬೇಕಾದಂಥ ವಿಚಾರಗಳಲ್ಲಿ ಲೋಪಗಳೇನಾಗಿದೆ, ಸ್ವಇಚ್ಛಾ ಹೇಳಿಕೆಗಳಿಗೂ ಪೊಲೀಸರು ಸೀಸ್ ಮಾಡಿಕೊಂಡಿರುವಂಥ ವಸ್ತುಗಳಿಗೂ ವ್ಯತ್ಯಾಸಗಳೇನಿದೆ, ಆ ಎಲ್ಲವನ್ನೂ ಕೂಡ ಪೊಲೀಸರು ನೋಡ್ತಾ ಇದ್ದಾರೆ. ಅಥವಾ ಪೊಲೀಸರ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಗಳನ್ನು ಆಧರಿಸಿ ಸಿ.ವಿ. ನಾಗೇಶ್ ವಾದವನ್ನು ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷದರ್ಶಿಗಳು ಕಣ್ಣಾರೆ ಕಂಡಂಥ ವ್ಯಕ್ತಿಗಳ ಹೇಳಿಕೆಗಳನ್ನು, ಆ ಶೆಡ್ಡಿನಲ್ಲಿರುವಂಥ ವ್ಯಕ್ತಿಗಳು, ಶೆಡ್ಡಿನ ಸೆಕ್ಯೂರಿಟಿ ಗಾರ್ಡ್ಗಳು, ದರ್ಶನ್ನ ಜೊತೆಗೆ ಬಂದಿದ್ದಂಥ ವ್ಯಕ್ತಿಗಳು, ಅವರೆಲ್ಲರ ಹೇಳಿಕೆಗಳಲ್ಲಿ ಏನು ವ್ಯತ್ಯಾಸಗಳಿದೆ ಅಂತ ವಾದ ಮಾಡ್ತಾ ಇದ್ದಾರೆ. ಸಿ.ವಿ. ನಾಗೇಶ್ ಅವರ ವಾದ ಮಂಡನೆಯ ನಂತರದಲ್ಲಿ ಸರ್ಕಾರಿ ವಕೀಲ ಪ್ರಸನ್ನ ಕುಮಾರ್ ಅವರು ಕೂಡ ಪ್ರತಿವಾದವನ್ನು ಮಂಡಿಸ್ತಾರೆ. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ಬಳಿಕ ಕೋರ್ಟ್ ಯಾವ ತೀರ್ಮಾನಕ್ಕೆ ಬರುತ್ತೆ ಅಂತ ನೋಡಬೇಕಾಗಿದೆ. ಕೋರ್ಟ್ ದರ್ಶನ್ಗೆ ಜಾಮೀನನ್ನ ಕರುಣಿಸಿ ಬಿಡುತ್ತಾ, ದರ್ಶನ್ಗೆ ರೆಗ್ಯುಲರ್ ಜಾಮೀನು ಸಿಕ್ಕರೆ ಒಂದು ದೊಡ್ಡ ರಿಲೀಫ್ ಸಿಕ್ಕಂಗಾಗತ್ತೆ. ದರ್ಶನ್ ಸದ್ಯಕ್ಕಿರೋದು ಕೇವಲ ಮಧ್ಯಂತರ ಜಾಮೀನು ಮಾತ್ರ, ನಿಗದಿತ ಅವಧಿಯ ಜಾಮೀನು ಮಾತ್ರ. ಆ ಜಾಮೀನಿನ ಅವಧಿ ಮುಗಿದ ಬಳಿಕ ಬಳ್ಳಾರಿಯ ಕೇಂದ್ರ ಕಾರಾಗೃಹದತ್ತ ಮುಖ ಮಾಡಬೇಕಾಗುತ್ತೆ ದರ್ಶನ್ಗೆ ಜೈಲಿಗೆ ಹೋಗದೆ ಬೇರೆ ವಿಧಿಯೇ ಇಲ್ಲ. ಒಂದು ವೇಳೆ ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ, ಮತ್ತೊಂದು ಕಡೆ ಮಧ್ಯಂತರ ಜಾಮೀನಿನ ವಿಸ್ತರಣೆಗೂ ಕೇಳುವ ಅವಕಾಶ ಇದೆ ದರ್ಶನ್ಗೆ. ಆದರೆ ಪೊಲೀಸರು ಅಥವಾ ಸರ್ಕಾರಿ ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ, ಮಧ್ಯಂತರ ಜಾಮೀನನ್ನು ರದ್ದುಗೊಳಿಸಬೇಕು ಅಂತ. ಎರಡು ಸವಾಲುಗಳಿದೆ ದರ್ಶನ್ಗೆ. ಇಲ್ಲಿ ಎರಡು ಸವಾಲುಗಳಿದೆ. ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡಿಕೊಳ್ಬೇಕು, ಅದರ ಮಧ್ಯೆ ರೆಗ್ಯುಲರ್ ಬೇಲನ್ನು ಪಡಿಬೇಕು ಅಂತ. ವಾದ ವಿವಾದ, ವಾದ ಪ್ರತಿವಾದ ಆರಂಭ ಆಗಿದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳೇನೇನಿತ್ತು, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರಲ್ಲ, ಅನುಮಾನ ಮೂಡಿಸ್ತಾ ಇದೆ ಅಂತ ಹೇಳಿದ್ದಾರೆ ಸಿ.ವಿ. ನಾಗೇಶ್. 6 ಜನರನ್ನ ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಹೆಸರಿಸಿದ್ದಾರೆ. ದರ್ಶನ್ ಪರ ವಕೀಲರು ಆ 6 ಸಾಕ್ಷ್ಯಗಳ ಹೇಳಿಕೆಗಳನ್ನು ವಿವರಿಸ್ತಾ ಇದ್ದಾರೆ. ಪೀಠದಲ್ಲಿ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನು ಒಂದೊಂದಾಗಿ ವಿವರಿಸ್ತಾ ಇದ್ದಾರೆ.
ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಯಾರನ್ನ ಗುರುತಿಸಿದ್ದಾರೋ ಅವರ ಹೇಳಿಕೆಗಳನ್ನು ಪೊಲೀಸರು ಪಡೆದುಕೊಂಡಿದ್ದಾರೆ 164 CRPC 164 ಪಡೆದುಕೊಂಡು ಸ್ವಇಚ್ಛಾ ಹೇಳಿಕೆಗಳು. 6 ಜನರು ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಹೇಳಿದ ಮೇಲೆ ಅವರ ಹೇಳಿಕೆಗಳು ನೋಡಿ. ಶೆಡ್ಗೆ ಕಾರ್ ಬಂತು ಹೋಯ್ತು ಅಂತ ಒಬ್ಬ ಹೇಳಿದ್ದಾನೆ. ರೇಣುಕಾಸ್ವಾಮಿ ಹಲ್ಲೆ ಕೊಲೆ ಬಗ್ಗೆ ಎಲ್ಲಿಯೂ ಹೇಳಿಲ್ಲ. ಯಾವುದೇ ಆರೋಪಿಯನ್ನು ಕೂಡ ನಾನು ನೋಡಿದ್ದೀನಿ ಅಂತ ಹೇಳಿಲ್ಲ. ನಾನು ಇಂಥವ್ರು ನೋಡಿದ್ದೇನೆ. ನರೇಂದ್ರ ಸಿಂಗ್, ಮಲ್ಲಿಕಾರ್ಜುನ ಹೇಳಿಕೆ ಓದಿದ್ದಾರೆ. ಇಬ್ಬರು ಪ್ರತ್ಯಕ್ಷ ಸಾಕ್ಷಿಗಳಲ್ಲ, ಅವರ ಹೇಳಿಕೆಗಳನ್ನು ಇಲ್ಲಿ ಓದಿದ್ದಾರೆ. ನರೇಂದ್ರ ಸಿಂಗ್ ಮತ್ತು ಮಲ್ಲಿಕಾರ್ಜುನ ಇಬ್ಬರ ಹೇಳಿಕೆಗಳನ್ನು ಕೋರ್ಟಿನ ಗಮನಕ್ಕೆ ತಂದಿದ್ದಾರೆ ಸಿ ವಿ ನಾಗೇಶ್. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳು ಹೇಗೆ ವ್ಯತ್ಯಾಸಗಳನ್ನು ಹೊಂದಿದೆ ಅಂತ ವಿವರಿಸ್ತಾ ಇದ್ದಾರೆ. ಶೆಡ್ಡಿನಲ್ಲಿ ಇಡೀ ವೃತ್ತಾಂತ ನಡೆದಿರೋದು. ಶೆಡ್ನಲ್ಲಿ ಕಾರ್ ಬಂತು ಹೋಯಿತು, ಹಲ್ಲೆ ಕೊಲೆ ಬಗ್ಗೆ ಮಾತಾಡಿಲ್ಲ, ಯಾವುದೇ ಆರೋಪಿಯನ್ನು ಕೂಡ ನೋಡಿದ್ದೀನಿ ಅಂತ ಹೇಳಿಲ್ಲ. ಅದಂಗೆ ಆರೋಪಿಯನ್ನು ಫಿಕ್ಸ್ ಮಾಡ್ತೀರಿ ನೀವು? ಇವರೊಬ್ಬ ಹೇಳಿಕೆಗಳನ್ನು ತೆಗೆದುಕೊಳ್ಳಿ. ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ, ಇಬ್ಬರ ಹೇಳಿಕೆಯಲ್ಲೂ ಕೂಡ ವ್ಯತ್ಯಾಸ ಇದೆ ಅನ್ನೋದನ್ನ ಕೋರ್ಟ್ ಗಮನಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇಬ್ಬರ ಹೇಳಿಕೆಗಳು ಒಂದೇ ರೀತಿಯಾಗಿರ್ಬೇಕಲ್ವಾ? ಎಸ್, ಸಾಕ್ಷಿಗಳು ತಾವು ಕಂಡದ್ದನ್ನು ದಾಖಲಿಸ್ತಾರೆ, ಹೇಳ್ತಾರೆ, ರೆಕಾರ್ಡ್ ಮಾಡಿಸ್ತಾರೆ. ಆ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ, ರಾತ್ರಿಯವರೆಗೂ, ಇಡೀ ಪ್ರಕರಣ ಮುಗಿಯೋವರೆಗೂ ಏನಾಯಿತು, ನೀನು ಕಂಡಂಥ ಸತ್ಯ ಏನು, ಐ ವಿಟ್ನೆಸ್, ಕಣ್ಣಾರೆ ಕಂಡಿರುವಂಥ ಸಾಕ್ಷಿಗಳು. ಬಟ್ ಇಲ್ಲಿ ಅವರ ಹೇಳಿಕೆಗಳಲ್ಲಿ ವ್ಯತ್ಯಾಸ ಬರ್ತಾ ಇದೆ ಅನ್ನೋದನ್ನು ಕೋರ್ಟ್ನ ಗಮನಕ್ಕೆ ನಾಗೇಶ್ ತರ್ತಾ ಇದ್ದಾರೆ. ನರೇಂದ್ರ ಸಿಂಗ್ ಮತ್ತು ಮಲ್ಲಿಕಾರ್ಜುನ ಅವರ ಹೇಳಿಕೆಗಳನ್ನು ಓದ್ತಾ ಇದ್ದಾರೆ, ವ್ಯತ್ಯಾಸಗಳನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಸೊ ಯಾವುದೇ ಕೇಸ್ ಆಗಲಿ ಇಲ್ಲಿ ಪ್ರತಿಯೊಂದು ತಾಂತ್ರಿಕ ಅಂಶದ ಆಧಾರದ ಮೇಲೇ ನಿರ್ಣಯಗಳಾಗುತ್ತೆ. ಕೋರ್ಟ್ ಕೂಡ ಒಂದು ನಿರ್ಣಯಕ್ಕೆ ಬರಬೇಕಾಗತ್ತೆ. ಅಂಥ ಸೂಕ್ಷ್ಮ ವಿಚಾರಗಳನ್ನು ಸಿ ವಿ ನಾಗೇಶ್ ಇಲ್ಲಿ ಗಮನಕ್ಕೆ ತರ್ತಾ ಇದ್ದಾರೆ. ಅಲ್ಲಿಗೆ ಶೆಡ್ಗೆ ಕಾರ್ ಬಂದಿದೆ ಅನ್ನೋದನ್ನ ಅವ್ರು ಒಪ್ಕೊಂಡಂಗೆ ಕಾಣಿಸ್ತಾ ಇದೆ. ಕಾರ್ ಬಂದಿದೆ, ಬಟ್ ಕಾರೊಳಗೆ ಆರೋಪಿಗಳಿದ್ರ, ದರ್ಶನ್ ಇದ್ರ? ಸರಿ, ದರ್ಶನ್ ಇದ್ರೋ ಇಲ್ವೋ? ದರ್ಶನ್ನ ಶೆಡ್ಗೆ ಬಂದ ಮೇಲೆ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ರ? ನೋಡಿ, ದರ್ಶನ್ ಶೆಡ್ಗೆ ಬಂದಿರೋದೇ ಸಾಯಂಕಾಲ 6 ಗಂಟೆ ನಂತರ. ಇದಕ್ಕೆ ಸಾಕ್ಷಿಯಾಗಿ ಟವರ್ ಲೊಕೇಶನ್ ಇದೆ. ಮತ್ತೊಬ್ಬ ಸಾಕ್ಷಿ ಹೇಳ್ತಾರೆ 6 ಗಂಟೆಗೆ ಹೊರಗಡೆ ಹೋದ್ರು ಅಂತ. ವಿನಯ್ ಮತ್ತು ದರ್ಶನ್ ಹೊರಗೆ ಹೋದ್ರು ಅಂತ ಹೇಳಿದ್ದಾನೆ.